ಶಾಸಕರಾಗೆ ಸಮಾಧಿಗಳು ಹೊಡಿತಾನೆ, ಶಾಸಕರಾಗೆ ಜಮೀನುಗಳ ಹಗರಣ ಮಾಡ್ತಾನೆ, ಶಾಸಕರಾಗೆ ಪಿಟಿಸಿಎಲ್ ಜಮೀನುಗಳನ್ನ ಜಿಪಿ ಅಗ್ರಿಮೆಂಟ್ ಮಾಡ್ಕೊಂಡು ಖಾತೆ ಮಾಡ್ಕೊಂತಾನೆ. ಬಾಗೇಪಲ್ಲಿ MLA ಈ ಅಪ್ಪ ದಲಿತರಿಗೆ ಮಾಡಿರೋಂತ ಅನ್ಯಾಯಗಳು, ಬಡವ್ರಿಗೆ ಮಾಡಿರೋಂತ ಅನ್ಯಾಯಗಳು, ಭೂಮಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ. ಜಿಲ್ಲಾಜಿರ್ಲು ಇವರು ಗ್ರಾಮ ಇರಮ್ಮ ಹಂಗ್ ಗೊತ್ತಿರಮ್ಮ, ಎಲ್ಲಾ ವಿಚಾರ ಗೊತ್ತು, ಎಲ್ಲ ತಿಳ್ಕೊಂಡಿದೀನಿ. ಓಕೆ ರೈಟ್. ಅವರೆಲ್ಲ ರೈತರು ಬಂದವ್ರು ಪಾಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಬ್ಬಾರೆಡ್ಡಿ ಮಾಡಿರೋಂತ ಅಕ್ರಮಗಳು, ಅನ್ಯಾಯಗಳು ಓವರ್ ಆಲ್ ಕರ್ನಾಟಕ ಜನತೆ ನೋಡ್ಲಿ, ಅವ್ರ ವಿರುದ್ಧ ಹೋರಾಟ ಮಾಡಿ ಬಡವ್ರ ಜಮೀನು ಉಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಣ್ಣ. ವಿಚಾರ ಏನಂದ್ರೆ, ಮೊದಲಿಗೆ ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತಿರೋಂತ ವಿಚಾರಣ್ಣ, ಜಿಪಿ ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. ಯಾಕಂದ್ರೆ ಇದಾಗಿರೋದ್ರಿಂದ, ಪಿಟಿಸಿಎಲ್ ಜಮೀನುಗಳಾಗಿರೋದ್ರಿಂದ ಜಿಪಿ ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. ಜಿಪಿ ಅಗ್ರಿಮೆಂಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಖಾತೆಗಳು ಮಾಡ್ಕೊಂಡು ಬಡವರಿಗೆ ಆಗಿರೋಂತ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು, ಜಿಪಿಯ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋದು. ಪಿಟಿಸಿಎಲ್ ಪರ್ಮಿಷನ್ ಬೇಕಲ್ಲಣ್ಣ. 1 ಎಕರೆ ಇವ್ರ ಹತ್ರ ತಗೊಂಡ್ರೆ ಎಲ್ಲ ಬೇರೆ ಕಡೆ 1 ಎಕರೆ ಕೊಡಿಸ್ಬೇಕಲ್ಲ. ಎಲ್ಲಿ ಕೊಡ್ಸನ್ ಸುಬ್ಬಾರೆಡ್ಡಿ? ನಾನಲ್ಲ, ಯಾರೋ ಮಾಡೋರಿ, ಮಾಡಿರೋರ್ ಮೇಲೆ FIR ಆಗ್ಲಿ, ಅಟ್ರಾಸಿಟಿ ಅಲ್ವಾ? ಇವ್ರು ಬೇನಾಮಿಗಳು ಮಾಡ್ಕೊಳ್ಳೋದು, ಯಪ್ಪನ್ ಕಾಂಪೌಂಡ್ ಹಾಕೋದು ಅಲ್ವಾ? ಎರಡನೇ ವಿಚಾರನಪ್ಪ, ಹೊಸೂಡ್ಯ ಶಿವಾರೆಡ್ಡಿ 200 ಎಕರೆ ಜಮೀನು ಕಬಳಿಕೆ ಮಾಡವನೆ ಅಂತ ಬಿಟ್ಟು ಸೆಷನ್ ಮಾತಾಡ್ತಾರೆ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಆಮೇಲೆ ಇದೇ ವ್ಯಕ್ತಿ ಖುದ್ದು ಹೋಗಿ, ಯಾರು ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಖುದ್ದು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಜಮೀನ್ನ ಮುಟ್ಟುಗೋಲು ಹಾಕೊಬೇಕು ಸರ್ಕಾರ. 200 ಎಕರೆ ಜಮೀನು ಅವನಿಗೆ ಯಾವ ತರ ಬೇಕೋ ಆ ತರ ಎಲ್ಲ ಭಯ ಬಿಡಿಸಿ ಪಾಪ ಶಿವಾರೆಡ್ಡಿಕ. ಅವನೊಂದು ಚಿಕ್ಕ ಭೂಗಳ, ಅಂದ್ರೆ ಇವರೆಷ್ಟು ದೊಡ್ಡ ಭೂಗಳಲ್ಲ, ಭೂಗಳನ್ನ ಇಬ್ರು ಭೂಗಳ್ರಿ ಅವರು. ಶಿವಾರೆಡ್ಡಿಗೆ ಏನ್ ಮಾಡ್ತಾರೆ, ಧಮಕಿಗಳು ಹಾಕಿ, ಅದ್ ಮಾಡಿ ಇದ್ ಮಾಡಿ, ಜಮೀನು ಸೆಷನ್ ಅಲ್ಲೆಲ್ಲ ಮಾತಾಡಿ, ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ, ಏನೇನೋ ಮಾಡಿ, ಫೈನಲ್ ಏನ್ ಮಾಡ್ತಾನೆ, ಈ ಜಮೀನನ್ನ ಸರ್ಕಾರಕ್ಕೆ ಉಳಿಸ್ಕೊಟ್ಬಿಟ್ಟಿದ್ರೆ ಅಪ್ಪ ಸುಬ್ಬಾರೆಡ್ಡಿನೇ ದೇವಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ ಬಿಡ್ತಾ ಇದ್ದೆ. ಇದ್ನ ಹಾಕೊಂಡ್ಬಿಟ್ಟವನಿ 200 ಎಕರೆ ಜಮೀನು ಹೊಸೂಡಿಯೋದು. ನೋಡಿದಿರ ಕಂಪೌಂಡು? ಇವತ್ತೊಂದು ಒಂದ್ ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಹೊಸೂಡಿದ್ದು ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯ ಹೇಳ್ತಾ ಇರೋದು ನಾನು. ಹೊಸೂಡಿದ ಗ್ರಾಮ ಶಿವಾರೆಡ್ಡಿ ವಿರುದ್ಧ ಹೋರಾಟ ಮಾಡಿದವ್ರು ಯಾರಣ್ಣ? ಸೆಷನ್ ಅಲ್ಲಿ ಮಾತಾಡಿದವ್ರು ಯಾರು? ಇವತ್ತು ಯಾರು ಅವರ ಜಮೀನಲ್ಲಿ? ಆಯ್ತು. ಸೋಮಲಾಪುರ ಸರ್ವೆ ನಂಬರ್ 1 ಸುಮಾರು 134 ಎಕರೆ ಜಮೀನು. ಅಲ್ಲಿ 40 ಎಕರೆ ಪಾಣ್ಯ ಮಾಡ್ಕೊಂತಾರೆ. ಇನ್ನು ಉಳಿದಿರೋ ಅಂತ 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕ್ತಾರೆ. ನಾನೇನಾದ್ರು 1 ಎಕರೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ? 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ? ನನ್ನ ಮೇಲೆ FIR ಮಾಡ್ತಾ ಇದ್ರು. ಯಾವನೇ ಅಲ್ಲಿ ಕಾಂಪೌಂಡ್ ಹಾಕಿರ್ಲಿ, ಶಾಸಕನ ಕಡೆಯವನಾಗಿರ್ಲಿ, ಯಾವನೇ ಕಾಂಪೌಂಡ್ ಹಾಕಿರ್ಲಿ, FIR ಮಾಡ್ರಪ್ಪ, ಜಮೀನು ಉಳಿಸ್ರಪ್ಪ. ಇವಾಗ ಕಂಪ್ಲೇಂಟ್ ಕೊಡ್ತವ್ರೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತವ್ರೆ, ತಹಶೀಲ್ದಾರ್ ಅವ್ರಿಗೂ ನಂದೇ ಲೆಟರ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಸೋಮಲಾಪುರ ಸರ್ವೆ ನಂಬರ್ 1 ಅಣ್ಣ, 155 130 ಎಕರೆ ನಮ್ ಗಮನಕ್ಕೆ ಬಂದಿರೋದು, ಇನ್ನ ಜಾಸ್ತಿ ಐತಿ. ಕಾಂಪೌಂಡ್ ಹಾಕಿರೋರ್ ಮೇಲೆ FIR ಮಾಡ್ಬೇಕು ಈ ವಾರದಲ್ಲಿ. ಇಲ್ಲ ಸೋಮಲಾಪುರದಲ್ಲೇ ಕುತ್ಕೊಂಡು, ಅದೇ ಜಮೀನಲ್ಲಿ ಕುತ್ಕೊಂಡು ದೊಡ್ಡ ಹೋರಾಟ ನಡೆಸ್ತೈತಿ. ಆಮೇಲೆ ನಿಮ್ಗೂ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದಣ್ಣ, ಜಿಲ್ಲಾಜಿರ್ಲು ಗ್ರಾಮ, ಅಲ್ಲಿ ಒಂದು 100 ಎಕರೆ ಜಮೀನು ನೋಡಿ. ಇಲ್ಲಿ ಬಡವ ನೋಡಿ, ಇಂತ ಬಡವರಿಗೆಲ್ಲ 200 ಎಕರೆ ಶೇಷಿಂಡಾರಂಟಪ್ಪ ಸುಬ್ಬಾರೆಡ್ಡಿ. ಇದಕ್ಕಿಂತ ಫ್ಯಾಕ್ಷನ್ ಇಷ್ಟು ನೋಡಿದೀರಾ? ಎಲ್ಲಿ ನೋಡಿರ್ತೀರ ಗೊತ್ತಾ? ಹಳೆ ಫಿಲಮ್ಗಳು, ಈ ರಕ್ತ ಚರಿತ್ರ, ಈ ಫಿಲಮ್ಗಳು, ಹಳೆ ಫಿಲಮ್ಗಳು, ನಮ್ಮ ಇದರಲ್ಲಿ ಆಂಧ್ರದಲ್ಲಿ ಫ್ಯಾಕ್ಷನಿಸ್ಟ್ಗಳು ಮಾಡ್ತಾರಲ್ಲ, ಆ ತರ ಮಾಡಿರೋಂಥದ್ದು. ಆಂಧ್ರ ಅಲ್ಲಣ್ಣ, ಆಂಧ್ರ ಕಾದು, ಬಾಗೇಪಲ್ಲಿ ಸ್ವಾಭಿಮಾನಿ ಊರಿದ್ದಿ. ಬಾಗೇಪಲ್ಲಿ ಬರೀ ಸ್ವಾಭಿಮಾನಿಗಳಿರೋ ಊರಿದು. ನೀನ್ ಆಡಿ ಮೋಸ ಮಾಡಿ ಜನಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು MLA ಆಗಿ ಗೆದ್ದಿದ್ಯಾ, ನೆಕ್ಸ್ಟ್ ಗೆಲ್ಲು. ಓಕೆ. ಎರಡನೇ ವಿಚಾರ, ನಮ್ಮ ಗುಳ್ಳೂರು ದಲಿತರ ಸ್ಮಶಾನಗಳಪ್ಪ, ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಪಾಪ ಗೊಳೋ ಅಂತ ಹೇಳ್ತಾಳೆ ಅಮ್ಮನು. ಗುಳ್ಳೂರ್ದು ಸಮಾಧಿಗಳು ಬಿಡ್ತಿರೋ ಹೊಡೆದು ಬಿಸಾಕ್ತಾರೆ. ಆ ಅಮ್ಮನ್ ಜಮೀನ್ ಕೊಟ್ಟಿಲ್ಲ ಅಂತ ಪಕ್ಕದ ಎಲ್ಲಾ ಜಮೀನುಗಳು ತಗೊಂಡು, ಸುತ್ತು ಜಮೀನುಗಳು ತಗೊಂಡು, ಆ ಅಮ್ಮನ್ ಜಮೀನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ್ ಜಮೀನಿಂದ ಓಡಿಸ್ತಾರೆ. ಯಾರ ಅಮ್ಮನ್ ದಿಕ್ಕು? ಇದಕ್ಕಿಂತ ಫ್ಯಾಕ್ಷನಿಸ್ಟ್ ಬೇಕಾ? ಜೊತೆಯಲ್ಲಿರೋರಿಂದ ಬೇರೆ ಬೇರೆ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಅವನ ಅಮರ್ನಾಥ್ ರೆಡ್ಡಿಯಿಂದ ಮತ್ತೆ ಅವ್ರ ಜೊತೆಲಿರೋರ್ ಕಡೆಯಿಂದ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಇವುಗಳನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಯಾರನ್ನ ಕ್ವಶನ್ ಮಾಡಿದ್ರೆ ಇವುಗಳನ್ನೆಲ್ಲ, ಏನು ತಪ್ಪೇ ಮಾಡಿದ್ರೆ FIR ರಿಜಿಸ್ಟರ್ ಆಗ್ಬಿಡ್ತೈತಿ. ಗೊತ್ತೇ ಇಲ್ದಿರ FIR ರಿಜಿಸ್ಟರ್ ಆಗ್ತೈತೆ ಅಲ್ವೇನಣ್ಣ? ಆಮೇಲೆ 100 ಜನರ ಮೇಲೆ ಕ್ವಶನ್ ಮಾಡಿರೋಂತ ಬಡವ್ರ ಮೇಲೆ 100 ಜನರ ಮೇಲೆ FIR ಎಲ್ಲ ನಾವು ಹೋಗ್ಲಿ. ರೌಡಿ ಶೀಟರ್ ಬೇರೆ, ಅವನು ಮಾತಾಡಂಗೆ ಇಲ್ಲ.
ಮಾತಾಡಂಗೆ ಇಲ್ಲ, ಮಾತಾಡ್ದವ್ರ ಮೇಲೆ ಧಮ್ಕಿ. ನೋಡಿ ಭಯ್ಯ, ಸೋಮಲಾಪುರದ್ದು ಈ ವಾರದಲ್ಲಿ FIR ಸರ್ಕಾರದವರು ಇವರು ಸರ್ವೆ ಮಾಡಿ ಆ ಜಮೀನೇನ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಸೋಮಲಾಪುರದಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಎರಡನೇ ಹೋರಾಟ ಸುಬ್ಬಾರೆಡ್ಡಿ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಅವ್ರನ್ನೇನ ಮಿನಿಸ್ಟ್ರಿ ಮಾಡ್ಬಿಟ್ರೆ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಮಿನಿಸ್ಟ್ರಿ ಮಾಡಬಾರ್ದು ಅಂತ ಒತ್ತಾಯಿಸಿ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇಂಥ ಹಗರಣಗಳು ಜಾಸ್ತಿ ಐತೆ. ಇವಾಗ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು ಕೇವಲ 800 ಎಕರೆ ಅದು. ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಅದರಿಂದ ಸಾವು ಬಂದ್ರು ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಒಟ್ಟು ಬಾಗೇಪಲ್ಲಿ ಶಾಸಕ ಗಮನಕ್ಕೆ ಬಂದಿರೋ ಅಂತದ್ದು 800 ಎಕರೆ. 800. ಅದರಲ್ಲಿ ದಲಿತರದ್ದು ಎಷ್ಟು, ಬೇರೆಯವ್ರದ್ದು ಎಷ್ಟು? ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆಕ್ಚುಲಿ ನಮಗ್ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್. ಸರ್, ಇಲ್ಲಿ ಈ ತರದ ಒಂದು ಹಗರಣಗಳು ಆಗ್ತಾ ಇದ್ರೆ ಅಧಿಕಾರಿಗಳು ಏನ್ ಕಣ್ಮುಚ್ಕೊಂಡಿದ್ದಾರ? ಅಧಿಕಾರಿಗಳೇ ಸೇರಿ ಹಗರಣ ಮಾಡ್ತಾರದಪ್ಪ. ಈಗ ತಹಸೀಲ್ದಾರ್ ಅವ್ರು ದುಡ್ಡು ಕೊಡ್ತೀರಾ ಸೋಮಲಾಪುರ ಅಷ್ಟು ಎಕರೆ ಜಮೀನು ಕಾಂಪೌಂಡ್ ಕತ್ತೈತಾ? ಏನ್ ಮಾಡ್ತಾವ? ಏನ್ ಮಾಡ್ತಾವ್? ಏನ್ ಮಾಡ್ತಾರ ತಹಸೀಲ್ದಾರು? ಎಲ್ಲ ಸೇರ್ಕೊಂಡೆ ಮಾಡಿರೋದಲ್ಲಣ್ಣ. ಅಂದ್ರೆ ಬಾಗೇಪಲ್ಲಿ ಅಧಿಕಾರಿಗಳು ನಾವು ಬಂದಿರೋದು ನಿಮ್ಗೂ ಗೊತ್ತಣ್ಣ. ನಾನು ಬಂದಿದ್ದು ಕೇವಲ 33 ಗುಂಟೆ ಬಡವರ್ಗಾಗಿರೋಂಥದ್ದು, ಕೋರ್ಟಲ್ ಆದೇಶ ಆಗಿರೋಂಥ ಜಮೀನ್ ಬಿಡಿಸ್ರಿ. ಅಲ್ಲಿ ಭೂಗಳ್ರಿದ್ದಾರೆ. ಆ ಭೂಗಳ್ರನ್ನೆಲ್ಲ ನಾಗರಾಜ್ ರೆಡ್ಡಿ, ಕೇಶವ್ ರೆಡ್ಡಿ, ಇವರೆಲ್ಲ ಸೇರಿ 33 ಗುಂಟೆ ಒತ್ತುವರಿ ಮಾಡ್ಕೊಂಡವ್ರೆ. ಒತ್ತುವರಿ ತೆರವು ಮಾಡಿಸ್ರಿ ಅಂತ ನಾನ್ ಬಂದಿದ್ದು ಸರ್. ಈಗ ಆದ್ರೆ ಒಂದ್ ನಿಮಿಷ ಅಣ್ಣ, ಆದ್ರೆ ಕೇಶವ್ ರೆಡ್ಡಿ ಹೋಗಿ MLA ಹೇಳಿದ ತಕ್ಷಣ ಕೆಲಸ ಸ್ಟಾಪ್ ಮಾಡ್ಬೋದಾ? ಮಾಣಿ ಮಾಡ್ದಿರ ಇರೋದಾ? ತಪ್ಪಲ್ಲ ಇದೆಲ್ಲ. ಇವಾಗ ಅದ್ನ ಒತ್ತುವರಿ ತೆರವು ಮಾಡ್ರಿ. ನಮ್ಗೆ 33 ಗುಂಟೆ ಇಲ್ಲಾಂದ್ರೂ ಪರವಾಗಿಲ್ಲ, ಹೇಳಣ್ಣ. ಸರ್, ಈಗ ನೀವ್ ಹೇಳ್ತಾ ಇರೋದೇನಂದ್ರೆ, ಸಂದೇಶ್ ಬಂದು ಆಂಧ್ರ ತಮಿಳ್ನಾಡಲ್ಲಿ ಕೂಡ ಹೋಗಿ ನ್ಯಾಯ ಕೊಡ್ಸಿದ್ದಾನೆ. ಸಂದೇಶ್ ಹೋಗಿ ಮಂಗಳೂರಲ್ಲಿ ನ್ಯಾಯ ಕೊಡ್ಸಿದ್ದಾನೆ. ಸಂದೇಶ್ ಹೋಗಿ ಚಾಮರಾಜನಗರ, ಹಾಸನ, ಮೈಸೂರು ಎಲ್ಲ ಕಡೆ ನ್ಯಾಯ ಕೊಡ್ಸಿದ್ದಾನೆ. ಎಲ್ಲೋ ಇರೋಂತ ಕಾಶ್ಮೀರಲ್ಲಿ ಹುಟ್ಟಿರೋಂಥವ್ನು ಬಂದು ಕನ್ಯಾಕುಮಾರಿಯಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೋದು. ಇದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿರೋಂತ ಕಾನೂನು ಅಲ್ವಾ? ಉಂಡಾಡ ಇದು ಕಾನೂನಿಗಿರೋಂತ ಶಕ್ತಿ. ನಾವ್ ಹೇಳೋಂಥದ್ದೇನಂದ್ರೆ, ಲೋಕಲ್ ಅಲ್ಲಿರೋಂತ ಪ್ರತಿಯೊಬ್ಬ ಲೀಡ್ರು, ಪ್ರತಿಯೊಬ್ಬ ದಲಿತ ಮುಖಂಡ ಇಂಥ ಅನ್ಯಾಯಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಅದ್ಮುವಂತ ಪ್ರಯತ್ನ ನಡೀತೈತೆ. ಅವ್ರ ಮೇಲೆ ನೋಡೋಣ, ನಮ್ಗೆಲ್ಲ ಸಿಕ್ಕೋದೇನ್ ಗೊತ್ತೇನಣ್ಣ? ಅಪಪ್ರಚಾರ, ದುಡ್ಡು ತಗೊಂಡವನೆ, ರೋಲ್ ಕಾಲ್ ಮಾಡ್ತಾನೆ, ಮತ್ತೆ ನಮ್ಮ ಹತ್ರ ಬಂದು ಬೇರೆ ತರ ಮಾಡ್ತಾನೆ. ಇದೆಲ್ಲ ಅಪಪ್ರಚಾರಗಳು. ಇವುಗಳನ್ನೆಲ್ಲ ಮೆಟ್ ನಿಂತ್ಕೊಂತೀರಪ್ಪ. ಇಂಥವ್ ನಮ್ಮ ಮೇಲೆ 1000 ರೂಪಾಯಿ ಅಂತ ನಾವು ಕೇರ್ ಮಾಡಲ್ಲ ಇರೋಣ. ಇವುಗಳಿಗೆಲ್ಲ ನಾವು ಕೇರ್ ಮಾಡಲ್ಲ. ನಾವೇನ್ ಮಾಡ್ತೀವಿ? ಅವುಗಳನ್ನೆಲ್ಲ ಮೆಟ್ ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ದುಡ್ಡು ಕೊಡಕ್ ಬರ್ತಾರೆ. ದುಡ್ಡು ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಮಾಡ್ತಾರಣ್ಣ. ಇದೇ ಸಿಗ್ತಾ ಇರೋದು ತಾಲೂಕಲ್ಲಿರುವಂತ ದಲಿತ ಮುಖಂಡರಿಗೆ. ಎಷ್ಟು ಜನರ ಮೇಲೆ ಅಪಪ್ರಚಾರಗಳು ಮಾಡಿರೋದು? ಸಿಂಗ್ಲರ್ ಆಗಿ ಎಷ್ಟು ಜನರನ್ನ ಮಾತಾಡೋನೆ ಇದೇ ಸುಬ್ಬಾರೆಡ್ಡಿ. ಇತಾವ್ ದುಡ್ಲು ఉందే నిష ఎన్నాళ్ళు ఉంటుంది? ఎన్నాళ్ళు ఉంటుంది ದುಡ್ಲು? ಇಲ್ಲಿ ನೋಡಿ, ಬರ್ಲಿ ಪ್ರಾಣನ ಹೋಗ್ಲಿ. ಇಲ್ಲಿ ನೋಡೋಣ, ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದಪ್ಪ. ಪೊಲೀಸ್ ಅವ್ರ ಸಿವಿಲ್ ಏನ್ ಸಂಬಂಧ? ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿಗಲ್ ಕಾಂಪೌಂಡ್ ಪೊಲೀಸ್ ಅವ್ರು ನಿಂತ್ಕೊಂಡು ಹಾಕ್ಸೋದು. ಎಷ್ಟು ಪ್ಯಾಕೇಜ್ ಅವ್ರಿಗೆ ಹೇಳಿದ್ರೆ ನೋಡಿ ಶೀಟ್ರು ಕೇಸುಗಳ. ಆಮೇಲೆ ಎಲ್ಲೋ ಕೇಸ್ ಆದ್ರೆ, ಎಲ್ಲೋ ಚಿಂತಾಮಣಿಯಲ್ಲಿ ಕೇಸ್ ಆದ್ರೆ ಸಂದೇಶ್ ಚಿಕ್ಕಬಳ್ಳಾಪುರಕ್ಕೆ ಬರಬಾರ್ದು ಅಂತೀರಿ. ಇದೇನ್ ಕಾನೂನು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ನಾವೇನು ಸೌತ್ ಕೊರಿಯಾ ಅದೇನದು ಆಡಂತ ಬಾಗುಂದಪ್ಪ, ಆಡಂತ ಇಟ್ಲ ಒಳ್ಳೆ. ನಾನೇ ಸೌತ್ ಕೊರಿಯಾ ಮಾತ್ರ ಬೇರೆ ಸರ್ವಾಧಿಕಾರಿದವ್ರು. ಎಲೆಕ್ಷನ್ ಬಂದಾಗ ಮಾತ್ರ ಜನರು ನಮ್ಮ ದಲಿತ ಸಂಘಟನೆಗಳವ್ರನ್ನ ನಾವು ಬಿಟ್ಕೊಡಲ್ಲ. ಅವರು ಪಾಪ ಅವ್ರಿಗೆ ಏನೂ ದಿಕ್ಕಿಲ್ಲ ಅಂದ್ರು, ಆರ್ಥಿಕವಾಗಿ ಕುಗ್ಗಿದ್ರು, ಅವ್ರಿಗೆ ಸಪೋರ್ಟೇ ಇಲ್ಲ ಅಂದ್ರು ಪಾಪ ಹೋರಾಟ ಮಾಡ್ತಾರ ಅವ್ರು. ಇಂಥವ್ರ ವಿರುದ್ಧ ಅವ್ರ ಮೇಲೆ ಕೇಸ್ ಮಾಡಿ ರೌಡಿ ಶೀಟರ್ ಮಾಡಿ ಮಲಗಿಸ್ತಾರೆ. ಸರ್, ಈಗ ಸಂಘಟನೆ ವಿರೋಧ ಪಕ್ಷ ಕೊಂಡವಾರಪಲ್ಲಿ, ರಾಮರೆಡ್ಡಿಪಲ್ಲಿ, ಸೋಮರೆಡ್ಡಿಪಲ್ಲಿ ಇದೆ, కొండారెడ్డిపల్లి ఈ జమీన్లంతా మా వాళ్ళదే. 800 ఎకరాలు నీవెందుకు నువ్వు విడిచిస్తాను నిలిపేస్తాను, నిలిచాಕ್ತೀನಿ. ಇಲ್ಲ 800 ಎಕರೆ 1000 ಎಕರೆನೂ ಆಗ್ಬೋದು, 1200 ಎಕರೆನೂ ಆಗ್ಬೋದು. ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ನಿನ್ ವಿರುದ್ಧ ನಾನು ನಿಲ್ಲಬಹುದು. ಥ್ಯಾಂಕ್ ಯು. ಆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಶಾಸಕರಾಗೆ ಇಷ್ಟಪ್ಪ. ಶಾಸಕರಾಗೆ ಸಮಾಧಿಗಳು ಹೊಡಿತಾನೆ, ಶಾಸಕರಾಗೆ ಜಮೀನುಗಳ ಹಗರಣ ಮಾಡ್ತಾನೆ, ಶಾಸಕರಾಗೆ PTCL ಜಮೀನುಗಳನ್ನ GP ಅಗ್ರಿಮೆಂಟ್ ಮಾಡ್ಕೊಂಡು ಖಾತೆ ಮಾಡ್ಕೊಂತಾನೆ. ಒಂದು ವಾರ 22 ದಿನ ಇರೋಣ, ಮಾತಾಡ್ಬೇಡ್ರಿ ನಾನಪ್ಪ. 22 ದಿನ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಂಗಿಲ್ಲ, ಸಣ್ಣದ ಹಂಗ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಂಗಿಲ್ಲ. ಈ ತರ ಮಾಡಿ ಬಡವ್ರದೆಲ್ಲ ನಿಲ್ಸಾಕಿದ್ರೆ ಯಾಕಿಲ್ಲ ಕಣ್ಣುಗಳು ಸರ್ಕಾರಕ್ಕ?
22 ದಿನ ನೀನು ಫ್ಯಾಕ್ಷನ್ ಲಿಸ್ಟ್ ತೋರಿಸ್ತಿ, ರಿಜಿಸ್ಟರ್ ಆಫೀಸ್ನೇ ನೀನ್ ಕೊಂಡ್ಕೊಂಡು ರಿಜಿಸ್ಟರ್ ಕೈಯಲ್ಲಿ ಇಟ್ಕೊಂಡು ಬೇರೆ ರಿಜಿಸ್ಟರ್ ಮಾಡಂಗಿಲ್ಲ ನಂದೇ ಮಾಡ್ಬೇಕು ಅಂತ ಮಾಡಿಸ್ತಲ್ಲ. ಏನ್ ಮಾಡ್ತಾ ಇದ್ರು ಸರ್ಕಾರ? ಇದು ರಾಜಕೀಯ ಪ್ರೇರಿತ ಅಲ್ವಾ ಹಾಗಾದ್ರೆ? ಅಣ್ಣ ರಾಜಕೀಯಕ್ಕೆ ನನ್ಗೇನಣ್ಣ సంబంధ? ఇప్పుడు నేనేమన్నా వచ్చి నిలుస్తానంటే వద్దంటారా? మా వాళ్ళు గెలిపించేస్తారు. రాజకీయం చేసేకి వచ్చిండేది కాదప్ప, మా జనాలకు న్యాయం ఇప్పించేదానికి వచ్చిండేది. నేనేం ಬಾಗೇಪಲ್ಲಿಯಲ್ಲಿ ನಿಲ್ಸ್ತಾನ ಇಡ? ನಿಲ್ಲುವಂತ ಏನಾದ್ರು ಹಾ? ಸಾಧ್ಯತೆ ಇದೆಯಾ ಸರ್ ಸಂಸತ್? ಅಲ್ಲ, ಈಗ ನಾನ್ ಹೇಳೋದೇನಂದ್ರೆ, ಈಯಪ್ಪ ಆ ಮಟ್ಟಕ್ಕೆ ಹೋದ್ರೆ ನಾನು ಆ ಮಟ್ಟಕ್ಕೆ ಹೋಗೇ ನಿಂತ್ಕೊಂತೀನಿ. ಈಗ ನಾವು ಕೇಳ್ತಾ ಇರೋಂಥದ್ದು ಬಡವ್ರ ಜಮೀನ್ ಬಿಡ್ಬೇಕು. 33 ಗುಂಟೆ ಜಮೀನ್ ಸ್ಟಾರ್ಟ್ ಆಗಿ 800 ಎಕರೆಗೆ ಬಂದಿಲ್ಲ. 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದಪ್ಪ, 800 ಗುಂಟೆ ಬಂದಿಲ್ಲ. ಈ 800 ಎಕರೆ ಜಮೀನು 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದು ಹೋರಾಟ 800 ಎಕರೆಗೆ ಬಂತು. ಈ 800 ಎಕರೆ ಜಿಲ್ಲಾ ಜಿಲ್ಲು ಮತ್ತೆ ನಮ್ಮ ಹಸು